ಯಾರಿದ್ದೀರಾ ಮನೆಯಲ್ಲಿ? ಮೇಡಮ್, ಸರ್. ಏನ್ರಿ ಇದು ಯಮ್ಮು ನೋವ್ತಾರ? ಅಯ್ಯೋ, ಆ ಮನೆ ಸೀಸ್ ಮಾಡ್ಕೊಂಡು ಹೋಗಿರೋ ಮನೆ ಓಪನ್ ಮಾಡ್ಬಿಟ್ಟು ಮನೆ ಒಳಗಡೆ ಬಂದು ಕೂತವಳೆ ಅಂತಂದ್ರೆ ಏನ್ರಿ ಮಾಡ್ತಾ ಇದ್ರಿ ನೀವು? ನಮ್ಗೆ ಆಫೀಸರ್ ಮೇಲ್ಗಡೆಯಿಂದ ಒತ್ತಡ. ಅಯ್ಯೋ, ಬೇಗ ಬೇಗ ಕರ್ಸಿ. ಅಯ್ಯೋ ಸರ್, ಇರಿ ಸರ್ ಹೇಳ್ತೀನಿ. ಅಯ್ಯೋ ನಿಮಗೆಲ್ಲ ಯಾಕೆ? ಈಗ ಅವ್ರನ್ನ ಕರ್ಸಿ ಫಸ್ಟು ಖಾಲಿ ಮಾಡಿಸ್ಬೇಕಷ್ಟೇ. ನೋಡಿ, ಆ್ಯಕ್ಟಿಂಗ್ ಮಾಡಿ, ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡೋದು ಬೇಡ ನಾವು. ಈಗ ಇರಿ, ಕರೆದ್ಬಿಟ್ಟು ಯಮ್ಮನ್ನ ಫಸ್ಟ್ ಮನೆಯಿಂದ ಈಚೆ ಕಡೆಗೆ ಹಾಕೋಣ. ಹೇಳಿ, ಯಾರು ಬೇಕಾಗಿತ್ತು? ಆ ನೀವೇ ಬೇಕಾಗಿತ್ತು ಏನ್ರಿ? ಸೀಸ್ ಮಾಡಿದ ಮನೆನ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಸೀಸ್ ಮಾಡಿದ ಮನೆನ ನೀವು ಓಪನ್ ಮಾಡ್ಬಿಟ್ಟು ಮನೆ ಒಳಗಡೆ ಬನ್ನಿ ಅಂತ ಯಾರು ಹೇಳಿದ್ದು? ಬ್ಯಾಂಕ್ ಅವರೆಲ್ಲ ಸೀಸ್ ಮಾಡಿದ್ರು ತಾನೇ? ಸೀಸ್ ಎಲ್ಲ ಮಾಡಿ ಎಲ್ಲ ಮುಗ್ದೈತೆ, ಮತ್ತೆ ನೀವು ಯಾಕ್ರಿ ಬಂದ್ಬಿಟ್ಟು ಮನೆ ಒಳಗಡೆ ಸೇರ್ಕೊಂಡ್ರಿ? ಇದು ಕಾನೂನು ಪ್ರಕಾರ ತಪ್ಪು ಅಂತ ಹೇಳಲ್ವಾ? ನಿಮ್ಮನ್ನ ಜೈಲ್ಗೆ ಹಾಕಿಸ್ಬೇಕು ನಿಮ್ಮನ್ನ. ಏನು? ನಮ್ಮನ್ನ ಜೈಲ್ಗೆ ಹಾಕಿಸ್ತೀರಾ? ಅತ್ತೆ, ಅತ್ತೆ, ಅಯ್ಯೋ ಅತ್ತೆ. ಅಯ್ಯೋ ಬಂದೆ ಇರಿ ಹೇಳಿ ಅಂದ್ರೆ. ಏನ್ ಹೇಳಿ ಅಂದ್ರೆ? ಅತ್ತೆ ನೋಡಿ, ಸೀಸ್ ಮಾಡಿರೋ ಮನೆನ ನೀವು ಓಪನ್ ಮಾಡಿದಿರಾ, ನಿಮ್ಮನ್ನ ಜೈಲ್ಗೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಏನು? ನಮ್ಮನ್ ಜೈಲ್ಗೆ ಹಾಕಿಸ್ತೀರಾ? ಇದು ನಮ್ಮನೆ. ನಮ್ಮನೆಗೆ ನಾವು ಬಂದ್ಬಿಟ್ರೆ ಏನ್ ಕಷ್ಟ ಆಯ್ತದೆ? ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಬೀಗ ಬಡ್ಕೊಂಡಿರ್ತೀರಾ? ಸುಮ್ನೆ ವೇಸ್ಟ್ ತಾನೇ ಬೀಗ ಬಡ್ಕೊಂಡಿರೋದು. ನಾವು ಬಳಸ್ಕೊಂಡ್ರೆ ಏನಾಯ್ತದೆ? ಅದಕ್ಕೆ ಒಂದ್ 2 ದಿನ ಬಳಸ್ಕೊಳ್ಳೋಣ ಅಂತ ಬಳಸ್ಕೊತಾ ಇದೀವಪ್ಪ. ಏನ್ರಿ, ಸಾಲ ಮಾಡ್ಬಿಟ್ಟು ಬ್ಯಾಂಕಾಗೆಲ್ಲಾನು ಸಾಲ ಮಾಡ್ಬಿಟ್ಟು ಈಗ ನಾವು ಬೇಕಾದಾಗ ಬಳಸ್ಕೊತೀವಿ ಅಂತ ಹೇಳ್ತಿದ್ದೀರಾ? ಏನ್ ಚಿಕ್ಕ ಮಕ್ಳು ಆಟ ಆಡ್ತಾರಲ್ಲ ಹಂಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಏನ್ ಆಟ ಆಡ್ತಾ ಇದ್ದೀರಾ ನೀವು? ಮಾಡಕ್ಕೇನು ಕೆಲಸ ಇಲ್ವಾ ನಿಮಗೆ? ಎಷ್ಟು ಆಟ ಆಡ್ತಿದ್ದೀರಾ ನೀವು? ನೋಡಿ, ಬ್ಯಾಂಕ್ ಪ್ರಾಪರ್ಟಿ. ಇವಾಗ ನೀವು ಬಂದ್ಬಿಟ್ಟು ಹಿಂಗೆಲ್ಲಾನು ಬೀಗ ಓಪನ್ ಮಾಡ್ಕೊಂಡು ಮನೆ ಒಳಗಡೆ ಇದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮನ್ನ ಜೈಲ್ಗೆ ಹಾಕ್ಸ್ಬೇಕಾಗ್ತೈತೆ. ಹುಷಾರ್. ಅಯ್ಯೋ ಅತ್ತೆ, ತಿರ್ಗಾ ಜೈಲು ಊಟ ತಿನ್ಬೇಕು ಅಂದ್ರೆ ಕಷ್ಟ ಆಯ್ತದತ್ತೆ. ನೀವೇ ಏನಾರ ಹೊಸಿ ಹೇಳ್ಬಿಟ್ಟು ಏನಾರ ಹೊಸಿ ಮ್ಯಾನೇಜ್ ಮಾಡಿ ಅತ್ತೆ. ನನಗಂತೂ ಏನು ಮಾಡಬೇಕು ಅಂತ ಅರ್ಥ ಆಯ್ತಿಲ್ಲ ಇವಾಗ. ಅತ್ತೆ, ಮತ್ತೇನಾರ ಜೈಲ್ಗೆ ಹೋಗ್ಬಿಟ್ರೆ ಅಷ್ಟೇ ನಿನ್ನ ಕತೆ. ನಮ್ದಂತೂ ಮುಗಿದೋಯ್ತದೆ. ಜೈಲ್ಗೆ ಏನೋ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಮುದ್ದೆ ಮುರ್ಕೊಂಡು ಕುಂತ್ಕೊಂಡ್ರೆ ಇಲ್ಲಿ ಊರಾಗ ನಿಮ್ಮದು ಊರು ಮುಖ್ಯಸ್ಥ ಸ್ಥಾನ ಐತಲ್ಲ, ಅದಕ್ಕೆ ಜನ ಆಯ್ಕೆ ಮಾಡ್ತಾರಲ್ಲ, ಅದಕ್ಕೆಲ್ಲ ತೋಪಾಗೋಗ್ಬಿಡ್ತದತ್ತೆ. ತಿರ್ಗಾ ಜೈಲ್ಗೆ ಹೋಗಿ ಬಂದ್ವಿ ಅಂದರೆ ಊರು ಜನ ಎಲ್ಲ ನಮ್ಮನ್ನ ಒಂಥರ ವಿಚಿತ್ರವಾಗಿ ನೋಡ್ತಾರತ್ತೆ. ಇದೆಲ್ಲ ಬೇಕತ್ತೆ ನಮಗೆ? ಬ್ಯಾಡತ್ತೆ ಇದೆಲ್ಲನೂ. ಏಳಿಯತ್ತೆ, ಒಂದೇ ಒಂದು ಮಾತು ಹೇಳ್ಬಿಡಿ. ಏನಾರ ಒಂದು ಸುಮ್ಕಿ ಎಳ್ಕೊಂಡು ಹೋಗೋದು ಬೇಡ ಶಾನೆ. ನೋಡಿ ಮ್ಯಾನೇಜರು, ನೀವು ಯಾರೋ ಗೊತ್ತಿಲ್ಲ ನನಗೆ. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬೇಜಾರು ಮಾಡ್ಕೊಬೇಡಿ. ನಂದು ಅಳಿಯೊಂದು ಮದುವೆ ಐತೆ. ಇನ್ನೊಂದು 10 ದಿನ ಅಷ್ಟೇ. 10 ದಿನಕ್ಕೆ ಪಟ 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 ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ತೀವಿ. ನಿಮ್ಮ ಕೈ ಮುಗಿತೀವಿ ಹಂಗೇನಿಯ. ಇನ್ನೊಂದು 10-12 ದಿನಕ್ಕೆ ಒಂದು 15 ದಿನ ಟೈಮ್ ಕೊಟ್ಬಿಡಿ ನಮಗೆ. ಈ ಮನೆಗೆ ನಾವು ಇರೋದೇನೇ ಇಲ್ಲ, ಖಾಲಿ ಮಾಡ್ಕೊಂಡು ಹೊಂಟೋಗ್ಬಿಡ್ತೀವಿ ನಾವಂತೂ. ಅದು ಊರಾಗೆ ನಮ್ಮದು ಊರು ಮುಖ್ಯಸ್ಥ ಸ್ಥಾನಕ್ಕೆ ಎಲೆಕ್ಷನ್ ಬೇರೆ ಐತಿ. ಅದಕ್ಕೆ ನಾನು ನಿಂತ್ಕೊತಾ ಇವನಿ. ಬೀದಿನಾಗ ನಿಂತ್ಕೊಬಿಟ್ರೆ ಮುರುವಾದಿರಕ್ಕಿಲ್ಲ. ದಯವಿಟ್ಟು ಹೇಳ್ತಿದ್ದೀನಿ, ಇದೊಂದೇ ಒಂದು ಕಿತ ಅವಕಾಶ ಮಾಡ್ಕೊಡಿ ನಮಗೆ. 15 ದಿನದ ಮ್ಯಾಲೆ ಒಂದು ದಿನನೂ ಬೇಡ, 15 ದಿನದಾಗ ಮದುವೆನೂ ಮುಗಿಸ್ತೀನಿ, ಊರು ಮುಖ್ಯಸ್ಥೆ ಇದ್ರಾಗೂ ಗೆದ್ಬಿಡ್ತೀನಿ. ಅವಾಗ ನಮಗೆ ಅಂತ ಹೇಳ್ಬಿಟ್ಟು ಮುರುವಾದಿನೂ ಸಿಗ್ತದೆ. ನೋಡಿ, ಇನ್ನು 15 ದಿನ ಟೈಮ್ ಕೊಡಿ. ಮನೆಗಿರಕ್ಕೆ ಅಷ್ಟೇ ಏನು ನಾವೇನು ಇದು ಮಾಡೋಕ್ಕಿಲ್ಲ, ಈ ಮನೆಯ ಏನು ಕಿತ್ತು ಮುಗಿಸೋಕ್ಕಿಲ್ಲ, ಇರಾಗಿರೋದೇನು ಕುತ್ಕೊಂಡು ಹೋಗಕ್ಕಿಲ್ಲ. 15 ದಿನ ನೀವು ಟೈಮ್ ಕೊಟ್ಬಿಟ್ರೆ ಎಲ್ಲ ಅದೇನು ಇರೋದನ್ನೆಲ್ಲ ಮುಗಿಸ್ಕೊಂಡು ಕೆಲಸ ಹೊಂಟೋಗ್ಬಿಡ್ತೀವಿ ಇಲ್ಲಿಂದ. ಇದನ್ನೇನು ನಿಮ್ಮ ಅತ್ತೆ ಮನೆ ಅಂತ ಅನ್ಕೊಂಡಿದ್ದೀರಾ? ಕೇಳ್ದಾಗೆಲ್ಲ ಅವಕಾಶ ಮಾಡ್ಬಿಟ್ಟು ಕೇಳ್ದಾಗೆಲ್ಲ ನಿಮ್ಗೆ ದಾನ ಧರ್ಮ ಮಾಡ್ಬಿಟ್ಟು ಕೊಡೋಕ್ಕೆ. ನೋಡಿ, ಅದೆಲ್ಲ ಆಗಲ್ಲ. ನೀವು ಕೇಳ್ದಂಗೆ ನೀವು ಹೇಳ್ದಂಗೆ ಎಲ್ಲ ಕೊಡೋಕ್ಕೆ ಈ ಸಾಧ್ಯನೇ ಇಲ್ಲ. ಹೀಗೇನು ಮನೆ ಬಿಟ್ಟು ಹೋಗ್ತೀರಾ, ಇಲ್ಲ ನಿಮ್ಮನ್ನು ಸೇರಿಬಿಟ್ಟು ಬೀಗ ಹಾಕೊಂಡು ಸೀಸ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇನೆ. ನಮಗೆ ನಿಮ್ಮಂಥರವು 100 ಜನ ಇರ್ತಾರೆ, ನಮಗೆ 1000 ಕೆಲಸಗಳಿರ್ತವೆ. ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ನೀವು ಹೇಳಿದ್ದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೋಡಿ, ಇರ್ತೀರಾ ಅಂತಲ್ಲ, ಈಗ ಹೋಗ್ತೀರಾ ಇಲ್ಲ ಇಲ್ಲೇ ಇರ್ತೀರಾ, ಬೀಗ ಹಾಕೊಂಡು ಹೋಗ್ತೀವಿ, ನಮ್ಗೇನು ಬೇಜಾರಿಲ್ಲ. ಅಯ್ಯೋ ಅಣ್ಣ, ಅಕ್ಕ, ಯಾರೊಬ್ರು ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟವ. ನಾವು ಇವಾಗ ಶಾನೆ ಕಷ್ಟದಾಗಿದ್ದೀವಿ. ಈ ಮನೆ ಬಿಟ್ಟೋದ್ರೆ ನಾವು ಬೀದಿನಾಗಿ ಬಿಡ್ತೀವಿ ನಾವು. ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ. ಒಂದು 15 ದಿನ ಟೈಮ್ ಕೊಡಿ. ಎಂತೆಂಥ ಕೆಲಸಗಳು ಅವೆ, 15 ದಿನದಾಗ ಎಲ್ಲ ಮುಗಿಸ್ಕೊಂಡು ಹೊಂಟೋಗ್ಬಿಡ್ತೀವಿ ಅಷ್ಟೇ. ಬೇಕಾದ್ರೆ 15 ದಿನಕ್ಕೆ ಏನಾರ ಕಾಸಿದ್ರೆ ಬೇಕಾದ್ರೆ ಕೊಟ್ಬಿಡ್ತೀನಿ. 15 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿ. ಅದು ಬಿಟ್ಬಿಟ್ಟು ಈಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಆಗಕ್ಕಿಲ್ಲ. ಈಗ ಇದ್ದಕ್ಕಿದ್ದಂಗೆ ಖಾಲಿ ಮಾಡೋದು ಅಂದರೆ ನಮಗೆ ಯಾವುದೇ ಹೊಡೆದೋದಂಗೆ ಆಯ್ತದೆ. ಮದುವೆ ಬೇರೆ ಮಾಡ್ಕೊಂಡಿದ್ದೀವಿ, ಯಾವುದೋ ಕಿತ್ತೋಗಿರೋ ಮನೆಗೆ ಮದುವೆನೂ ಮಾಡೋಕ್ಕಾಗಕ್ಕಿಲ್ಲ. ಈ ಮನೆ ಇಂಥ ದೊಡ್ಡ ಮನೆಗೆ ಇದ್ಬಿಟ್ಟು ಈ ಈಚೆ ಕಡೆಗೆ ಹೋದ್ರೆ ಮರುವಾದಿನೂ ಇರಕ್ಕಿಲ್ಲ. ಅದಕ್ಕೆ ನೀನು ಹೇಳ್ತಿರೋದು, ಇನ್ನು 15 ದಿನ ಟೈಮ್ ಕೊಟ್ಬಿಡಿ ಸಾಕು. ದಯವಿಟ್ಟು 15 ದಿನ ಟೈಮ್ ಕೊಡಿ. ಸರ್, ಏನು ಹೇಳ್ತೀರಾ ಸರ್? ರೀ, ನನ್ನೇನ್ರಿ ಕೇಳ್ತೀರಾ? ಹೋಗಿ ಫಸ್ಟ್ ಮೇನ್ ಪರ್ಸನ್ ಅವರಲ್ಲ, ಅವ್ರನ್ನ ಕೇಳ್ಕೊಂಬಿಟ್ಟು ಬಾ ಹೋಗ್ರಿ. ಹಿಂಗೆ ಹೊತ್ಕೊಂಡು ಹಿಂಗೆಲ್ಲ ಕೇಳ್ತಾವ್ರೆ, ಏನು ಮಾಡಬೇಕು ಅಂತ ಕೇಳಿ, ಆಮೇಲಿಂದ ನೋಡೋಣ. ಸರ್, ನಿಮ್ಮ ಕಾಲಿಗೆ ಬೇಕಾದ್ರೆ ಬಿದ್ದುಬಿಡ್ತೀನಿ ಸರ್. ಊರಾಗೆಲ್ಲ ಮರ್ಯಾದೆ ಪ್ರಶ್ನೆ ಸರ್. ಊರಾಗೆಲ್ಲ ಹೆಂಗೆ ಸಿಕ್ಕರಂಗೆ ಮಾತಾಡ್ತಾರೆ ಸರ್ ನಮ್ಮ ಬಗ್ಗೆ. ಆಯ್ತಿಲ್ಲ ಸರ್, ನೇಣು ಹಾಕೊಂಡು ಸತ್ತೋಗ್ಬಿಡ್ತೀವಿ ಸರ್ ಅಷ್ಟೇ. ಸಾಲ ಮಾಡ್ಕೊಂಡು ನನ್ನ ಗಂಡ ಊರು ಬಿಟ್ಬಿಟ್ಟು ಹೊಂಟೋಗೋನೆ ಸರ್. ಅದೇನು ಅಂತಾರಲ್ಲ, ಮಕ್ಕಳು ಇಕ್ಕಿಲ್ಲ ಎಂಟಿಗಿಕ್ಕಿಲ್ಲ, ಯಾವ ಬೇವರ್ ಸಿಗಿಕೊಳ್ಳೋ ಗೊತ್ತಿಲ್ಲ ಅವನು, ಯಾವ ಬೇವರ್ ಸಿಗಿಕ್ಬಿಟ್ಟವನು. ನಾವಂತೂ ಬೀದಿ ಪಾಲು ಸರ್. ಅವನಿಂದ ನಿನಗೆ ಬೀದಿ ಪಾಲು ಹೋಗ್ಬಿಟ್ಟಿದ್ದೀವಿ. ಇದೊಂದು ಕಿತ ಹೆಂಗಾರ ಮಾಡಿಬಿಟ್ಟು ಒಂದು 15 ದಿನ ಟೈಮ್ ಕೊಡಿಸಿ ಸರ್. ಅವ್ರಿಗೆ ಹೇಳ್ಬಿಟ್ಟು ಸರ್,
ನಿಮಗೆ ಭಾಳ ಒಳ್ಳೇದಾಯ್ತದೆ ಸರ್. ಆಮೇಕಿಂದ ನೀವು ಹೇಳ್ದಂಗೆ ಕೇಳ್ತೀವಿ ಸರ್. 15 ದಿನದ ಮೇಲೆ ಒಂದು ನಿಮಿಷನೂ ಒಂದು ಸೆಕೆಂಡು ಮನೆಗೆ ಇರಕ್ಕಿಲ್ಲ ಸರ್. ಹೊಂಟೋಯ್ತೀವಿ ಸರ್. ಇರಿ, ಫೋನ್ ಮಾಡಿ ಕೇಳ್ಕೊಂಡು ಬರ್ತೀನಿ. ಏನೋ ನಿಮ್ಮ ಅಮ್ಮ ಅಂತನೋ ನಿಮ್ಮ ಅಕ್ಕ ಅಂತನೋ ಏನೋ ಒಂದು ಅನ್ಕೊಂಡ್ರೆ ಅವಕಾಶ ಮಾಡ್ಕೊಡಿ ಸರ್. ಭಾಳ ಕಷ್ಟ ಆಗಿದ್ದೀವಿ ಸರ್ ನಾವು. ನೋಡಿ, ನೀವು ಮಾಡಿರೋದೇ ದೊಡ್ಡ ತಪ್ಪು. ಈ ಪೊಲೀಸವ್ರಿಗೆ ನಾವೇನಾದ್ರು ಒಂದು ವಿಷಯ ಮುಟ್ಸಿದ್ವಿ ಅಂತ ಹೇಳಿದ್ರೆ ಜಾಡ್ಸೋದು, ನೀವು ಜೈಲ್ಗೆ ಹೇಳ್ಕೊಂಡು ಹೋಗ್ತಾರೆ. ಹಂಗೆಲ್ಲ ಸೀಸ್ ಮಾಡಿರೋ ಮನೆಗಳನ್ನಾಗಿರ್ಬೋದು, ಫ್ಯಾಕ್ಟ್ರಿಗಳನ್ನಾಗಿರ್ಬೋದು, ಏನು ಮಾಡಿರ್ತಾರೋ ಯಾವುದೂ ನೀವು ತೆಗಿಬಾರ್ದು. ತೆಗೆದ್ಬಿಟ್ಟು ನಿಮಗೆ ತಲೆ ಇಲ್ದಿದಂಗೆ ಒಳಗಡೆಗೆ ಬಂದಿದ್ದೀರಾ ಅಂತಂದರೆ ಏನು ಅರ್ಥ? ಹಾಂ, ಸ್ವಲ್ಪನೂ ಏನು ನಿಮಗೆ ತಲೆನಾಗ ಬುದ್ಧಿ ಇಲ್ಲ ನಿಮಗೆ. ನೋಡಿ, ಲಾಸ್ಟ್ ಚಾನ್ಸು. ಇನ್ನೊಂದ್ಸಲ ನಾವು ಸೀಲ್ ಹೊಡ್ಕೊಂಡು ಹೋದಾಗ ಮತ್ತೆ ತೆಗೆದ್ಬಿಟ್ಟು ಒಳಗಡೆಗೆ ಬಂದ್ರೋ ಕಂಬಿಯಿಂದ ಇರ್ತೀರಾ, ಹುಷಾರು. ಇಲ್ಲ ಸರ್ ಹಂಗೆಲ್ಲ ಮಾಡಕ್ಕಿಲ್ಲ ಸರ್. ದೇವ್ರನ್ನ ಹಂಗೆಲ್ಲ ಮಾಡಕ್ಕಿಲ್ಲ ಸರ್. ತೆಪ್ಪಾಯ್ತು ಕ್ಷಮಿಸ್ಬಿಡಿ ಸರ್. ಇನ್ನೊಂದು ಕಿತ ಹಂಗೆ ಏನಾರ ಮಾಡಿದ್ರೆ ಅವಾಗ ಮಾತಾಡಿ ಸರ್. ನಿಜವಾಗ ಇದೊಂದೇ ಒಂದು ಕಿತ ಚಾನ್ಸ್ ಕೊಟ್ಬಿಡಿ ಸರ್. ಹಾಂ ಸರ್. ಹಾಂ ಹೇಳಿ. ಹಾಂ ಸರ್, 15 ದಿನ ಮಾತ್ರ ಕೊಡಿ. 15 ದಿನದ ಮೇಲೆ ಒಂದು ದಿನನೂ ಕೊಡಬೇಡಿ. ಅದೇನೋ ರಿಕ್ವೆಸ್ಟ್ ಮಾಡ್ಕೊಂತಿದಾರಲ್ಲ, ಪೇಪರ್ಗೇನೋ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಕೊಡಿ. ಈ ಥರ ಅಪಾಲಜಿ ಲೆಟರ್ನ ಬರ್ಸ್ಕೊಂಡ್ಬಿಟ್ಟು ಒಂದು 15 ದಿನ ಕೊಡಿ. ಆಮೇಲೆ 15 ದಿನದ ಮೇಲೆ 1 ಗಂಟೆ ಇದ್ರೂ ಜೈಲಿಗೆ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳವ್ರೆ. ಯಾರ ಸರ್? ನಿಮ್ಮ ಮ್ಯಾನೇಜರು ಭಾಳ ಒಳ್ಳೆಯರು. ಮ್ಯಾನೇಜರ್ ಅಲ್ಲ, ಇವ ಅಮ್ಮನ ಗಂಡನೇ. ಹಾಂ, ಅವ್ರೊಂಥರ ಒಳ್ಳೆಯರೇ. ನೋಡಿ, 15 ದಿನದ ಮೇಲೆ 1 ದಿನ ಇದ್ರೂ ಅದೇನೋ ಹೇಳ್ತಾರಲ್ಲ, ನಿಮ್ಮ ಗತಿ ಅಷ್ಟೇ ಮುಗಿದ್ಬಿಡ್ತೈತೆ. ಜೈಲಿಗೆ ಹೋಗ್ಬೇಕಾಗ್ತೈತೆ. ನೀವು ಒಂದು ಪೇಪರ್ ತೊಗೊಂಡು, ಸರ್ ಪೇಪರ್ ಇದೆಯಲ್ಲ ಅದು ತೊಗೊಬರ್ತೀನಿ ರೀ ಸರ್, ಅದ್ರ ಮೇಲೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಇವ್ರನ್ನ ಇರಿಸ್ಕೊಳ್ಳಿ 15 ದಿನ ಅಂತ ಹೇಳಿದ್ದಾರೆ. ಸರ್ ಪೇಪರ್ ತೊಗೊಂಡು ಬಂದು ಸೈನ್ ಹಾಕ್ಸ್ಕೊಂಡ್ಲ ಸರ್? ಹಾಂ ಹಾಕ್ಸಿ ತೊಗೊಂಡು ಬನ್ನಿ. ಹೆಂಗೋ ಸದ್ಯ 15 ದಿನ ಈ ಮನೆಗೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದಲ್ಲ. 15 ದಿನ ಆದಮೇಲೆ ಹೆಂಗೋ ನನ್ನ ಗಂಡನ ಮದುವೆ ಆಗ್ತೈತೆ. ಒಳ್ಳೆ ಹುಡುಗಿ ಸಿಕ್ಕೊಳ್ಳಲ್ಲ. ಹೆಂಗೋನು ಅವ್ರ ಮನೆಗೆ ಹೋಗಿ ಅಲ್ಲ ಹೋಗಿ ಸೆಟ್ಲ್ ಆಗ್ಬೋದು ಕಣಮ್ಮ. ಹೂ ಮಗಳೇ, ನಂದು ಅದೇ ನಿನ್ನ ಪಿಲ್ಲಾನು. ಅದಕ್ಕೆ ತಾನೇ 15 ದಿನ ನಾನು ಕೇಳಿರೋದು. ಬೇಕು 15 ದಿನ ರಜಾ ಅಂತ ಹೇಳ್ಬಿಟ್ಟು ಹೆಂಗೋ ಬಿಡು, 15 ದಿನ ಸಿಕ್ಕಿದ್ರೆ ಸಿಕ್ಕದಂಗೆ ನಿನಗೆ ಹೆಂಗೋ ಅದೃಷ್ಟಕ್ಕೆ. ಅಪ್ಪ ದೇವ್ರೆ, ಹೆಂಗೋನು ಒಳ್ಳೇದು ಮಾಡ್ತಿದ್ದೀಗಲ್ಲಪ್ಪ, ಅಷ್ಟೇ ನಿನಗೆ ಸಾಕು. ಬಿಡು, 15 ದಿನ ಇರೋಣ. ನೋಡು, 15 ದಿನದೊಳಗಡೆ ನಿನ್ನ ಮದುವೆನೂ ಮುಗಿಬೇಕು, ಊರು ಮುಖ್ಯಸ್ಥೇನೂ ಆಗಬೇಕು. ಸರಿನಾ? 15 ದಿನದಾಗ ಎಲ್ಲ ಬಳಕನೆ ಆಗೋಗ್ಬಿಡ್ತದತ್ತೆ. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬಿಡಿ, ಸುಮ್ಕಿರಿ. ಅವಳು ನಿಮ್ಮ ಸೊಸೆ ಯಾವ ಲೆಕ್ಕ ಆ ಪುಟ್ಟಿನ ಸೋಲ್ಸಿ ಉಫ್ ಅಂತ ಊದ್ಬಿಡೋಣ. ತಗೊಳ್ಳಿ, ಇದು ಅಪಾಲಜಿ ಲೆಟರ್. ಇದಕ್ಕೆ ಸೈನ್ ಹಾಕ್ಬಿಟ್ಟು ಕೊಡಿ. ಅಪಾಲಜಿ ತಪ್ಪಾಯಿತು ಅಂತ ಹೇಳಿ. 15 ದಿನದ ಮೇಲೆ ಏನಾದರೂ 1 ಗಂಟೆ ಇದ್ರೂ ಏನು ಮಾಡ್ತೀವೋ ಗೊತ್ತಿಲ್ಲ. ಅದೇ ಥರನೇ ಅದ್ರಾಗೆ ಬರ್ದೈತೆ. ಒಂದ್ಸಲ ನೋಡ್ಬಿಟ್ಟು ಸೈನ್ ಹಾಕಿ. ಹೌದೇ? ಎಲ್ಲಿ ಬೇಕಾದ್ರೆ ಸೈನ್ ಹಾಕ್ತೀನಿ ನಾನೇನಂತೆ. ಸದ್ಯ ನಂಗೆ 15 ದಿನ ಇರೋಕೆ ಅವಕಾಶ ಮಾಡ್ಕೊಟ್ಬಿಟ್ರಲ್ಲ ಸರ್, ಅಷ್ಟೇನೇ ಸಾಕು. ಬೇರೆ ಯಾರು ಮಾಡಿದ್ರೆ ಒಪ್ತಿರ್ಲಿಲ್ವ ಗೊತ್ತಿಲ್ಲ. ಸದ್ಯ ನೀವು ಒಪ್ಬಿಟ್ರಲ್ಲ, ಸಾಕು ಬಿಡಿ. ಇಲ್ಲಿ ಹಾಕ್ಬೇಕಾ ಸೈನು? ಹಾಂ, ಹಾಕಿ ಅಲ್ಲೇನೆ. ತಗೊಳ್ಳಿ ಸರ್, ತಗೊಳ್ಳಿ. ಸರಿ ಆಯಿತು, 15 ದಿನ ಬಿಟ್ಕೊಂಡು ಬರ್ತೀವಿ. ಕರೆಕ್ಟಾಗಿ ಇವತ್ತು 15 ದಿನಕ್ಕೆ ನೀವೇ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ ತುಂಬ ಮರ್ಯಾದೆ. ಇಲ್ಲ ಅಂದರೆ ನಾವೇ ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ತೀವಿ ರೀ. ಬರ್ರಿ ಹೋಗೋಣ. ಹಾಂ ಸರ್. ಹಬ್ಬ, ಹೆಂಗು 15 ದಿನ ಸಿಕ್ಕೈತೆ. 15 ದಿನ ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ಕೊಬಿಡೋಣ. ಸರಿನಾ? ನೀನು ಹುಡುಗಿ ಫೋನ್ ಹಾಕ್ಬಿಟ್ಟು 15 ದಿನದಾಗೆ ಮದುವೆ ಆಗೋಗ್ಬಿಡ್ಬೇಕಂತ ಶ್ರಾವಣ ಬಂದೈತಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳು, ನಾನು ಏನೋ ಒಂದು ಹೇಳು ಮ್ಯಾನೇಜ್ ಮಾಡ್ತೀನಿ. ಸರಿ ಅತ್ತೆ, ಆಯಿತು. ಸರಿನಮ್ಮ, ಬರ್ರಿ ಎಲ್ಲ ಮುಗಿಸ್ಬಿಡೋಣ 15 ದಿನದಾಗೆ.